ಪಟ್ಟಣದಲ್ಲಿ ಜಯಸಿಂಹನಗರ ಹಿಂದೂ ಸಮಾಜಗಳ ಒಕ್ಕೂಟದಿಂದ ಹಮ್ಮಿಕೊಂಡಿರುವಂತಹ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಹಿಂದೂಗಳ ಹತ್ಯೆ ಖಂಡಿಸಿ ಸ್ವಯಂ ಘೋಷಿತ ಹುಮ್ನಾಬಾದ್ ಬಂದ್ ಮಾಡುವ ಮೂಲಕ ಬಸವೇಶ್ವರ ವೃತ್ತದಿಂದ ಬಾಲಾಜಿ ಮಂದಿರ, ಸರ್ದಾರ್ ಪಟೇಲ್ ವೃತ್ತ ಮೂಲಕ ಅಂಬೇಡ್ಕರ್ ವೃತ್ತದವರೆಗೆ ಜರುಗಿದ ಬೃಹತ್ ಪ್ರತಿಭಟನೆ ಬಳಿಕ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಆಶೀರ್ವಚಿಸಿದರು. बोलो भारत माता की जय। ये आवाज कहाँ तक जाना बोले तो पाकिस्तान तरफ जाना है, इसका क्या फटना है वो फटना चाहिए। बोलो भारत माता की जय, बोलो भारत माता की जय, बोलो भारत माता की जय। वंदे मातरम, वंदे मातरम, वंदे मातरम। ನಿಜಕ್ಕೂ ಬಹಳ ಒಂದು ಕಷ್ಟಕರ ದಿನ ಅಂತ ನಾವು ಭಾವಿಸ್ತೀವಿ. ಮೊನ್ನೆ ಕಾಶ್ಮೀರದಲ್ಲಿ ನಡೆದಂತ ಘಟನೆಗೆ ಪಾಕಿಸ್ತಾನ ಮಾಡಿದಂತ ಕೃತ್ಯ ಯಾವ ರೀತಿ ಇದೆ ಅಂದ್ರೆ ಕೇವಲ ಹಿಂದೂ ಧರ್ಮದ ಮೇಲೆ ಮಾಡಿದಂತ ಅನ್ಯಾಯ ಇಲ್ಲ, ಇದು ಸನಾತನ ಮೇಲೆ ಮಾಡಿದಂತ ಅನ್ಯಾಯ ಅಂತ ನಾವು ಭಾವಿಸ್ತೀವಿ. ಇವಾಗ ಪ್ರತಿಯೊಬ್ಬ ಹುಮ್ನಾಬಾದ್ ನಾಗರಿಕರಿಗೆ ಒಂದು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ತಾವೆಲ್ಲರೂ ಕೂಡ ಸುಭದ್ರವಾಗಿ ಬಹಳ ಬದಬೇಕಿತ್ತಂದ್ರೆ ಇವತ್ತಿನದು ಒಂದು ಕೆಲಸ ಮಾಡ್ರಿ. ಏನ್ ಕೆಲಸ ಮಾಡ್ತೀರ ಅಂತಂದ್ರ ನಿಮ್ ಮಗ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕಂಬ ತೆಲಗಿನ ತೆಗೆದು ಹಾಕ್ರಿ. ಒಬ್ಬ ಮಗಳಿಗಾದ್ರೂ ಒಬ್ಬ ಸೈನಿಕ ಮಾಡ್ಬೇಕಂಬತ್ತು ಇವತ್ತು ಬೀಜಗಳು. ಯಾಕಂದ್ರೆ ಸಮಾಜ ಬಲಿಷ್ಠವಾಗಿ ಕಟ್ಟಬೇಕಿತ್ತಂದ್ರೆ, ದೇಶ ಬಲಿಷ್ಠವಾಗ್ಬೇಕಿತ್ತಂದ್ರೆ ನಾವೆಲ್ಲರೂ ಬಲಿಷ್ಠ ಆಗ್ಬೇಕಾಗಿದ್ದು. ಇವತ್ತು ಹಿಂದೂ ಧರ್ಮ ಬಲಿಷ್ಠ ಆಗ್ಬೇಕಿತ್ತು. ಭಾರತ ದೇಶ ಎಲ್ಲಕ್ಕಿಂತ ಶ್ರೇಷ್ಠವಾದಂತ ದೇಶ ಯಾಕಿದೆ ಅಂದ್ರೆ ಎಲ್ಲಾ ಧರ್ಮಗಳಿಗೂ ಒಂದು ನೋಡುವಂತ ದೇಶ ಯಾವ್ದಾದ್ರು ಅದು ನನ್ನ ಭಾರತ. ಅಂತ ಭಾರತದಲ್ಲಿ ಇಂಥ ಒಂದು ಕೃತ್ಯ ನಡೆದಿತ್ತು. ಇದು ಮಾನವ ಕುಲ ಮೇಲಾದಂತ ಒಂದು ಬಹಳ ದೊಡ್ಡವಾದಂತ ಒಂದು ಘಟನೆ ಅಂತ ಹೇಳಿ ನಾವು ಕೂಡ ಖಂಡಿಸ್ತೀವಿ. ಈಗಾಗಲೇ ಶಾಸಕರು ಭೀಮರಾವ್ ಪಾಟೀಲ್ ಅವರು, ನಮ್ಮ ಬಸವರಾಜ ಆರ್ಯ ಅವರು ತಮ್ಮೆಲ್ಲರ ಜೊತೆ ಅನಿಸಿಕೆಗಳು ಹಂಚಿಕೊಂಡಾರ. ನಾವು ಹುಮ್ನಾಬಾದ್ ಸಮಸ್ತ ಎಲ್ಲಾ ನಾಗರಿಕರಿಗೆ ಒಂದು ಮಾತು ಹೇಳ್ತೀನಿ. ಯಾಕೆ ಮಾತು ಹೇಳ್ತೀನಿ ಅಂತಂದ್ರ ಇವತ್ತು ನೀವು ಕಣ್ಣು ತೆರೆಯದೇ ಹೋದ್ರಂದ್ರ ಮುಂದಿನ ನಿಮ್ಮ ಮಕ್ಕಳು ಕಣ್ಣು ಮುಚ್ಕೊಂಡೇ ಇರಬೇಕಾಯ್ತದೆ. ಇವತ್ತು ಸತ್ಯವಾದಂತ ಮಾತುಗಳು ಹೇಳಕ್ ಬಯಸ್ತೀವಿ. ಇವತ್ತು ಅಂದ್ರು ಬಸವರಾಜ ಆರ್ಯ ಅವರು ಇಲ್ಲಿ ಯಾವುದೇ ಪಕ್ಷ ಭೇದ ಭಾದ ಅದು ಇಲ್ಲ ಇದು ಇಲ್ಲ ಅಂತ ಹೇಳಿ ನಾವೆಲ್ಲ ಒಂದೊಬ್ಬ ಭಾವನೆಯನ್ನು ಸೇರಿ ಇವತ್ತು ನಾನು ಪಾಕಿಸ್ತಾನಕ್ಕೆ ಒಂದು ಉತ್ತರ ಕೊಡ್ಲಕ್ ಇಷ್ಟಪಡ್ತೀನಿ. ಏನಂತಂದ್ರ ಭಾರತವಾಸಿ ಐಸಿ ಲೋಗ್ ಹೈ, भारतवासी ऐसी लोग हैं, जिंदगी जीने की सलीका हमने समुंदर से सीखा है। जिंदगी जीने की सलीका हमने समुंदर से सीखा है। चुपचाप बहना, अपने मौज में रहना, हमें मत छेड़ो, हमें मत छेड़ो, हम समुंदर है, हमें मत छेड़ो, हम समुंदर है। अगर हम मचल गए तो पूरा पाकिस्तान लेकर डूबते हैं। ಇಷ್ಟಪಡ್ತೀನಿ. ರಾಷ್ಟ್ರ ಪ್ರೇಮ, ರಾಷ್ಟ್ರ ಭಾವೈಕ್ಯತೆ ಮನೋಭಾವಗಳು ತಮ್ಮೆಲ್ಲರಲ್ಲೂ ಬೆಳಬೇಕು. ತಾವೆಲ್ಲರೂ ಶಾಂತತೆಯಿಂದ ಇವತ್ತು ಪ್ರತಿಭಟನೆ ಹುಮ್ನಾಬಾದ್ ಸ್ವಯಂ ಘೋಷಿತ ಬಂದ್ ಕರೆಗೆ ತಾವೆಲ್ಲರೂ ಕೂಡ ಬೆಂಬಲ ವ್ಯಕ್ತಪಡಿಸಿದ್ದೀರಿ. ನನ್ನ ಹಿರೇಮಠ ಸಂಸ್ಥಾನ ಕಡೆಯಿಂದ, ನನ್ನ ವೀರಭದ್ರ ದೇವಸ್ಥಾನ ಕಡೆಯಿಂದ ಸಮಸ್ತ ಎಲ್ಲ ಹುಮ್ನಾಬಾದ್ ನಾಗರಿಕರಿಗೆ ಅನಂತ ಕೋಟಿ ಭಕ್ತಿಯ ನಮನವನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಇವಾಗ ನಿಜಕ್ಕೂ ಕೂಡ ರಾಷ್ಟ್ರ ಪ್ರೇಮ, ರಾಷ್ಟ್ರ ಭಾವೈಕ್ಯತೆ ಮನೋಭಾವಗಳು ಹುಮ್ನಾಬಾದ್ ನಗರದಲ್ಲಿ ಇನ್ನೂ ಕೂಡ ಜಾಗೃತ ಆಗಲಿ ಎಂಬ ಮಾತನ್ನು ಹೇಳೋದ್ರ ಮೂಲಕ ನನ್ನ ಕಡೆಯ ಸಂದೇಶ ಹೇಳಕ್ ಇಷ್ಟಪಡ್ತೀನಿ. ನೀವು ಪ್ರಪಂಚದ ಹೊರಗೆ ಬಿಸಿಲಿರಲಿ ನೆರಳಿರಲಿ, ಆದ್ರ ಮನದಲ್ಲಿ ನಮ್ಮ ಊರಲ್ಲಿ ಶಾಂತಿ ನೆಲೆಸಬೇಕಿತ್ತಂದ್ರ ನಮ್ಮ ಊರಾಗೂ ಕೂಡ ಕೆಲವರು ಭಯೋತ್ಪಾದಕರು ಅವ್ರನ್ನು ಕೂಡ ಹೊಡೆದ್ರೆ ಎಲ್ಲಕ್ಕಿಂತ ಚೆನ್ನಾಗಿ ಆತಂಕವಾದಿ ಯಾರೇ ಇರಲಿ, ದೇಶ ಗದ್ದಾರಿ ಯಾರೇ ಇರಲಿ, ಅವ್ರಿಗೆ ಬಿಡುವಂತ ಕೆಲಸ ನಾವು ಯಾರು ಕೂಡ ಮಾಡ್ಲಿಕ್ಕೆ ಹೋಗಬೇಡಿ. ಮೊದಲ ದೇಶ, ಆಮೇಲೆ ಧರ್ಮ, ಆಮೇಲೆ ಜಾತಿ, ನಾವೆಲ್ಲ ಒಂದು ಭಾವನೆ ಎಲ್ಲರ ಬಳಿ ಬರಲಿ. ಹುಮ್ನಾಬಾದ್ ಶಾಂತಿಯುತ ತಾಣವಾಗಿ ಮೇರಲಿ. ನಮ್ಮ ಆಶೀರ್ವಾದ ಸಮಸ್ತ ನಾಗರಿಕರಿಗೆ ಇರಲಿ ಎಂಬ ಮಾತನ್ನು ಹೇಳೋದ್ರ ಮೂಲಕ ನನ್ನ ಕಡೆಯ ಸಂದೇಶ ಇಷ್ಟೇ ಕೊಡ್ತೀನಿ. ತಾವು ಪ್ರತಿಯೊಬ್ಬರ ಮನೆತನದಲ್ಲಿ ಒಬ್ಬ ಯೋಧನನ್ನು ತಯಾರು ಮಾಡೋದು ಇವತ್ತಿನಿಂದ ಸ್ಟಾರ್ಟ್ ಮಾಡ್ರಿ. ಅಂದಾಗ ಮಾತ್ರ ಸುಭದ್ರವಾದಂತಹ ಭಾರತ ಕಟ್ಟಲಿಕ್ಕೆ ಸಾಧ್ಯ ಆಯ್ತು ಅನ್ನೋ ಮಾತನ್ನೇ ಹೇಳಿ ಮತ್ತೊಮ್ಮೆ ಕೇವಲ ನನ್ನ ಜೊತೆ 2 ಸಲ ಜೈಘೋಷ್ ಇಡಬೇಕು. ಅದು ಜೈಘೋಷ್ ಎಲ್ಲಿ ತಲುಪಬೇಕು? ಅಲ್ಲಿ ತಲುಪರು ಸಾಕು. ಬೋಲೋ ಭಾರತ್ ಮಾತಾ ಕಿ